ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಿರಳೆಗಳು ಪದೇ ಪದೇ ಮನೆಯಲ್ಲಿ ಇರೋದಂತೂ ಗ್ಯಾರಂಟಿ. ಇದರಿಂದ ಆಗುವಂಥ ಇನ್ಫೆಕ್ಷನ್ಸ್ ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಫುಡ್ ಪಾಯ್ಸನ್, ಮೊದಲಿಗೆ ಆಗೋದೇ ಫುಡ್ ಪಾಯ್ಸನ್ನು. ಈ ಜಿರಳೆಗಳು ಊಟದ ಆಹಾರದಲ್ಲಿ ಅಥವಾ ತಿನ್ನೋ ತಾಟಿನಲ್ಲಿ ಏನಾದರೂ ಅಡ್ಡಾಡಿದರೆ ಮುಗಿದು ಹೋಯಿತು, ಫುಡ್ ಪಾಯ್ಸನ್ ಆಗೋದಂತೂ ಗ್ಯಾರಂಟಿ. ಅದರಲ್ಲಿ ಜಿರಳೆಗಳು ಯಾವ ರೀತಿ ಅಂತಂದರೆ, ಒಂದಲ್ಲದೆ ನೂರುಗಳು ಮೊಟ್ಟೆಗಳನ್ನು ಇಟ್ಕೊತಾ ಹೆಚ್ಚು ಜಿರಳೆಗಳಾಗ್ತಾನೆ ಹೋಗ್ತವೆ ಹೊರತು ಕಮ್ಮಿ ಆಗೋದಿಲ್ಲ. ಹಾಗಿದ್ರೆ ಬನ್ನಿ, ಇವತ್ತು ಒಂದು ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡೋದು ಬೇಕಾಗೋದಿಲ್ಲ, ತುಂಬ ದುಡ್ಡು ಕೊಟ್ಟು ತರುವಂಥ ಐಟಮ್ಸ್ಗಳು ಬೇಕಾಗೋದಿಲ್ಲ. ಮನೆಯಲ್ಲೇ ಇರುವಂಥ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ನೀವೇನಾದರೂ ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ, ಅಥವಾ ಹೊಸ ಮನೆಗೆ ಹೋಗ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ, ಇಲ್ಲ ತುಂಬ ಹಳೆ ಕಾಲದ ಮನೆ ಇದೆ, ತುಂಬ ಜಿರಳೆಗಳಿದ್ದಾವೆ ಅನ್ನೋ ಹಾಗಿದ್ರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ. ಫಸ್ಟ್ ಟೈಮ್ ಏನಾದರೂ ಮಾಡ್ತಾ ಇರೋ ಹಾಗಿದ್ರೆ ಜಿರಳೆಗಳೇನಿದ್ದಾವೆ ಜಲ್ದಿ ರಿಸಲ್ಟ್ ಕೊಡುತ್ತೆ. ಹಾಗೆ ಪದೇ ಪದೇ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಇದರ ರಿಸಲ್ಟ್ ಏನಿದೆ ಸ್ವಲ್ಪ ಕಮ್ಮಿ ಆಗುತ್ತಾ ಹೋಗುತ್ತೆ. ಈಗ ನೋಡಿ, ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾಕ್ಕೆ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ, ಸಣ್ಣ ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಎರಡಕ್ಕೂ ಕೂಡ ಚೆನ್ನಾಗಿ ಕಲಿಸಿದ ಮೇಲೆ ಇದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಏನಿದೆ ನೋಡಿ, ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ರೆಮಿಡಿ ಏನಿದೆ ಜಿರಳೆಗಳನ್ನು ಓಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ಇಲ್ಲಿ ಡೆಟಾಲ್ ಹಾಕ್ಕೊತಾ ಇದ್ದೀನಿ. ಊಟದ ಆಹಾರದ ಹತ್ತಿರ ಬರಬಾರದು, ಹಾಗೆ ಈ ಜಿರಳೆಗಳನ್ನು ಸಾಯಿಸಲಾರ್ದೇ ಇವುಗಳನ್ನು ಒದ್ದಾಡಿಸ್ಬಿಟ್ಟು ಕಳಿಸ್ಬೇಕು ಅನ್ನೋ ಹಾಗಿದ್ರೆ ಈ ರೆಮಿಡಿ ಬೆಸ್ಟ್ ಆಗಿರುತ್ತೆ. ಇದನ್ನು ನೀವು ಕ್ರಮೇಣವಾಗಿ ವಾರದಲ್ಲಿ 1 ಟೈಮ್ ಆದರೂ ಮಾಡ್ಕೊತ ಹೋದರೆ 2ರಿಂದ 3 ತಿಂಗಳು ಅನ್ನೋದರಲ್ಲಿ ಕಮ್ಮಿ ಆಗುತ್ತೆ. ವೀಕ್ಲಿ 1 ಟೈಮ್ ಇದನ್ನು ನೀವು ಕಂಪಲ್ಸರಿ ಮಾಡಲೇಬೇಕು. ಯಾಕಂತಂದರೆ ಜಿರಳೆಗಳು 1, 2 ಇರೋದಿಲ್ಲ ಸ್ನೇಹಿತರೆ, ತುಂಬ ಅಂದರೆ ತುಂಬ ಇರುತ್ತೆ. ಏನಿಲ್ಲ ಅಂತಂದರೂ ಬರೋಬ್ಬರಿ 100 ಮೇಲ್ಗಡೆ ಇರ್ತವೆ ಸಣ್ಣ ಸಣ್ಣ ಜಿರಳೆಗಳಿದ್ದರೆ. ಹಾಗಾಗಿ ಇದನ್ನು ನೀವು ರೆಮಿಡಿ ಏನಿದೆ ಇದನ್ನು ವಾರಕ್ಕೆ 1 ಟೈಮ್ ಆದರೂ ಕಂಪಲ್ಸರಿ ಮಾಡಲೇಬೇಕು. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಕಾಟನ್ನ ತೊಗೊಂಡಿದ್ದೀನಿ. ಈ ಕಾಟನ್ ಉಂಡೆಗಳೇನಿದ್ದಾವೆ ಇದರಲ್ಲಿ ಹಾಕೋದ್ರಿಂದ ಇದರ ರಸ ಎಲ್ಲ ಏನಿದೆ ಕಾಟನ್ನಲ್ಲಿ ಬರುತ್ತೆ. ಹಾಗಾಗಿ ಫಸ್ಟು ಉಂಡೆಗಳನ್ನು ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಈ ರೀತಿ ಎದಕ್ಕಪ್ಪ ಮಾಡೋದು ಅಂತಂದರೆ, ನಾವು ಜಿರಳೆಗಳು ಹೆಚ್ಚಾಗಿ ಗೋಡೆಗಳ ಮೇಲೆಲ್ಲ ಅಡ್ಡಾಡ್ತಿರ್ತವೆ. ಹಾಗಾಗಿ ಈ ಕಾಟನ್ ಉಂಡೆಗಳನ್ನು ಮಾಡಿಬಿಟ್ಟು ನೀವು ಗೋಡೆಗೆ ಅಂಟಿಸೋದ್ರಿಂದ ಜಿರಳೆಗಳು ಆ ಜಾಗದಲ್ಲಿ ಬರೋದಿಲ್ಲ. ಹಾಗೆ ಎಲ್ಲಿ ಜಿರಳೆಗಳು ಜಾಸ್ತಿ ಇದ್ದಾವೆ, ಆಹಾರಗಳು ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಇರುತ್ತೆ, ಅಂಥ ಜಾಗದಲ್ಲಿ ಈ ಉಂಡೆಗಳನ್ನು ಇಟ್ಕೊತಾ ಬರೋದ್ರಿಂದ ನಿಮಗೆ ಜಿರಳೆಗಳೇನಿದ್ದಾವೆ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ನೆನೆದಿದೆ, ಈ ರೀತಿ ನೆನಿಬೇಕು. ಕಾಟನ್ ಉಂಡೆಗಳೆಲ್ಲ ಚೆನ್ನಾಗಿ ನೆನೆದ ಮೇಲೆ ನಾನೀಗ ಇವನ್ನ ಒಂದು ಎಲ್ಲಿ ಇಡಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಗ್ಯಾಸಿನ ಬಾಜು, ಗ್ಯಾಸಿನ ಕೆಳಗಡೆ ಅಥವಾ ಗ್ಯಾಸಿನ ಅಕ್ಕಪಕ್ಕದಲ್ಲಿ, ಇಲ್ಲ ಅನ್ನೋ ಹಾಗಿದ್ದರೆ ಕಿಟಕಿಯ ಹತ್ತಿರ ಇವನ್ನೆಲ್ಲ ಇಟ್ಕೊತಾ ಬನ್ನಿ. ಹಾಗೆ ನೀವೇನಾದರೂ ರಾತ್ರಿ ಹೊತ್ತು ಮಿಕ್ಕಿರುವ ಅಡುಗೆಗಳನ್ನು ಇಡ್ತಾ ಇದ್ದೀರಾ ಅಂದರೆ ಅದರ ಬಾಜು ಕೂಡ ಇದನ್ನು ಇಡಿ. ಅಕ್ಕಪಕ್ಕದಲ್ಲಿ ಇದನ್ನು ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ಜಿರಳೆಗಳು ನೀವು ಇಟ್ಟಿರುವಂತಹ ಅಡುಗೆಗಳಿಗೇನೂ ತೊಂದರೆ ಮಾಡೋದಿಲ್ಲ. ನೆಕ್ಸ್ಟ್ ನೋಡಿ, ಈಗ ನಾನು ನಿಮ್ಗೆ ಹೇಳಿದ್ನಲ್ವ ಮೊದಲಿಗೆ ಮೂಳೆಗಳೆಲ್ಲ ಎಲ್ಲಿರುತ್ತೆ ನೋಡಿ, ಅಂತಲ್ಲೆಲ್ಲ ಕೂಡ ನಾವು ಈ ಗೋಡೆಗಳಿಗೆಲ್ಲ ಆರಾಮ್ಸೆ ಅಂಟಿಸ್ಬೋದು. ಹಾಗಾಗಿ ಅಲ್ಲಿ ಕೂಡ ಇಡಿ. ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಎಲ್ಲಿಯಪ್ಪ ಅಂದರೆ ಜಿರಳೆಗಳು ಅಡ್ಡಾಡೋದೇ ಈ ಸೊಳ್ಳೆಗೆ ಎಲ್ಲಿರುತ್ತೆ ನೋಡಿ, ಸೊಳ್ಳೆಗಳು ಮತ್ತು ಜಿರಳೆಗಳು ಇರುವಂಥ ಜಾಗಗಳೇ ಸಿಂಕು. ಸೊ ಸಿಂಕ್ ಹತ್ರ ಇದನ್ನು ಇಡೋದನ್ನು ಮಾತ್ರ ಮರಿಬೇಡಿ.